ತಾರೀಕಿಗೆ ನಡೆಯುವಂಥ ಒಂದು ಜಾತ್ಯತೀತ ಜನತಾದಳದ ಬೃಹತ್ ಸಮಾವೇಶ ಅಂದ್ರೆ ನಮ್ಮ ಪಕ್ಷ 25 ವರ್ಷ ಆಯಿತು ಇಟ್ಕೊಂಡು ಇಲ್ಲಿವರೆಗೂ ಹೆಂಗೆ ನಡೆದು ಬತ್ತು ಹೆಂಗೆ ಇದು ಆಯಿತು ಪಕ್ಷ ಹೆಂಗೆ ಕಟ್ಟೇವು ಇದು ಮಾಡ್ಯವು ಅನ್ನೋದು ವಿಶೇಷವಾದಂಥ ಈ ಕಾರ್ಯಕ್ರಮ ಬೆಳ್ಳಿ ಹಬ್ಬ ಆಚರಣೆ. ಇದು 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ. ಈ ಆಚರಣೆಯಲ್ಲಿ ನಾವೇನದ ಕಮಿತ್ ಕಮ್ಮಿ 1 ಲಕ್ಷದಿಂದ 1.5 ಲಕ್ಷ ಜನ ಸೇರಿಸಿ ನಾವೆಲ್ಲರಿಗೂ ಒಂದು ಸಂದೇಶ ಕೊಡಬೇಕು. ಇದರಿಂದ ಏನದ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಹೋಗ್ಬೇಕು. ಅದೇನು ಅಂದ್ರೆ ಜಾತ್ಯತೀತ ಜನತಾದಳ ಎಲ್ಲೈತಿ ಅನ್ನೋ ಮಾತಾಡ್ತಾರೆ. ಅದು ಎಲ್ಲೈತಿ ಅಂದ್ರೆ ಬಿಜಾಪುರಕ್ಕೆ ಬಂದು ನೋಡ್ರಿ, ಅದು ಇಲ್ಲೈತಿ ತೋರಿಸುವಂಥ ಕೆಲಸ ನಾವು ನಾಳೆ ಮಾಡ್ತಾ ಇದ್ದೇವೆ. ಅದಕ್ಕೆ ಏನದ ಸಾಕಷ್ಟು ಕುಮಾರಣ್ಣವರಾಗಲಿ ನಮ್ಮ ದೇವೇಗೌಡರಾಗಲಿ ಕೊಟ್ಟಂಥ ಕೊಡುಗೆಗಳು ಭಾಳ ಅದಾವೆ. ಬಿಜಾಪುರ ಜಿಲ್ಲೆಗೆ ವಿಶೇಷವಾದಂಥ ಕೊಡುಗೆಗಳ ದೊರಕ್ಯಾವು. ಅದಕ್ಕೇನದ ಹೆಚ್ಚಿನ ಮಟ್ಟಿಗೆ ಪ್ರಾದೇಶಿಕ ಪಕ್ಷಕ್ಕೆ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ. ಎಲ್ಲರೂ ಒಲವು ತೋರಿಸಿ ನೀವು ಕರೆದಿದ್ರು ಬರುವಂಥ ಕೆಲಸ ಮಾಡ್ತೇವ್ರಿ. ಈಗ ನಮಗೆಲ್ಲರಿಗೂ ಕಾಂಗ್ರೆಸ್ ಬೇಡ, ನಮಗಿದು NDA ಸರ್ಕಾರ ಬೇಕಾಗ್ಯದ. ಬಂದ ನಂತರ ನಮಗೇನು ಉದ್ಧಾರ ಆಗ್ತದೆ, ಏನಿದು ಆಗ್ತದೆ ಅನ್ನೋದು ನಮಗೆಲ್ಲರಿಗೂ ಮನವರಿಕೆ ಆಗ್ಯದ. ಆ ದೃಷ್ಟಿ ಇಟ್ಟುಕೊಂಡು ನಾವೇನದ ನಿಮ್ಮ ಪಕ್ಷಕ್ಕೆ ನಾವು ಎಲ್ಲ ಬೆಂಬಲ ಸೂಚಿಸ್ತೇವೆ. ಹೆಚ್ಚಿನ ಮಟ್ಟಿಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೇವೆ ಅಂತೇಳಿ ಈಗಾಗಲೇ ಜನ ಸಂದೇಶ ಕೊಟ್ಟಿದ್ದಾರೆ. ಸರ್ ನಮಸ್ಕಾರ. ನಾಳೆ ನಡೆಯಲಿರುವ 27ನೇ ತಾರೀಕಿನ ಶುಕ್ರವಾರದಂದು ಸಿಂದಗಿ ಬೈಪಾಸ್ ಬಿಜಾಪುರ ನಗರದಲ್ಲಿ ಜನತಾ ಸಮಾವೇಶ ಹಾಗೂ ನಮ್ಮ ಪಾರ್ಟಿಯ 25ನೇ ವರ್ಷದ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ನಮ್ಮ ಪ್ರಥಮ ಸಮಾವೇಶ ಹಾಸನದಲ್ಲಿ ಆಗಿತ್ತು. ಅದಾದ ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸೇರಿ ಬಿಜಾಪುರದಲ್ಲಿ JDS ಶಕ್ತಿ ಇದೆ, ಭಾಳ ಪ್ರೀತಿ. ಬಿಜಾಪುರಕ್ಕೆ ಸಾಕಷ್ಟು JDSನ ನಾಯಕರ ಕೊಡುಗೆನೂ ಅದು. ಅದಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಸಮಾವೇಶವನ್ನು ಏರ್ಪಡಿಸಿದ್ವಿ. ಅದಕ್ಕೆ ನಾನು ತಮ್ಮ ಮುಖಾಂತರ ತಾವು ವ್ಯವಸ್ಥೆಯನ್ನು ಎಲ್ಲ ನೋಡಿದ್ವಿ. 1 ಲಕ್ಷ ಜನ ಸೇರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಅದೇ ರೀತಿ ನಮ್ಮ ಎಲ್ಲ ಕ್ಷೇತ್ರಗಳಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ನಮಗಿದೆ. ಅದೇ ರೀತಿ ಇಲ್ಲಿ ಯಾವುದೋ ವ್ಯವಸ್ಥಿತವಾಗಿ ಎಲ್ಲನೂ ನೆರವೇರಿಸುವಂಥ ಕೆಲಸ ನಾವು ಮಾಡಾಕತ್ತೀವಿ. ಯಾಕಂದರೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಒಂದು ಗಾಡಿಗಳಿಗೆ ಪಾರ್ಕಿಂಗ್ ಇರ್ಬೋದು. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯರಾದಂಥ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಬರಾಕತ್ತಾರ. ಅವ್ರ ಕೊಡುಗೆ ಸಾಕಷ್ಟು ಈ ಜಿಲ್ಲೆಗೆ ಇದೆ. ಅದೇ ರೀತಿ ನಮ್ಮ ಹಿಂದಿನ ಜನಪ್ರಿಯ ಮುಖ್ಯಮಂತ್ರಿಗಳು, ಇವತ್ತಿನ ಕೇಂದ್ರ ಸಚಿವರು HD ಕುಮಾರಸ್ವಾಮಿ ಅವರು ಬರಾಕತ್ತಾರ. ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರಾಕತ್ತಾರ. ಅದೇ ರೀತಿ ಕೋರ್ ಕಮಿಟಿಯ ಅಧ್ಯಕ್ಷರು ಹಿಂದಿನ ಶಾಸಕರಾದಂಥ ಕೃಷ್ಣಾರೆಡ್ಡಿ ಅವರು, ಅದೇ ರೀತಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅಣ್ಣವರು, ಅದೇ ರೀತಿ ನಮ್ಮ ಎಲ್ಲ ಹಲವಾರು ಮಾಜಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ಸದಸ್ಯರು ಎಲ್ಲ ಇಡೀ ರಾಜ್ಯದ ಟೀಮನ್ನೇ ಆಗಮಿಸಾಕತ್ತದ. ಅದೇ ರೀತಿ ನಮ್ಮ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ಹಿಂದಿನ ಸಚಿವರಾದಂಥ ವೆಂಕಟರಾವ್ ನಾಡಗೌಡರು ಇರ್ಬೋದು, ಬಂಡೆಪ್ಪಣ್ಣ ಕಾಶಂಪುರ್ ಇರ್ಬೋದು, ಸಾಕಷ್ಟು ಜನ. ಇದೊಂದು ಈ ರಾಜ್ಯಕ್ಕೆ, ಈ ಕಿತ್ತೂರು ಕರ್ನಾಟಕಕ್ಕೆ ಒಂದು ಸಂದೇಶವನ್ನು ಕೊಡುವ ವಿಚಾರ ಇಟ್ಕೊಂಡು ಇಂಥ ದೊಡ್ಡ ಸಮಾವೇಶನ ನಮ್ಮ ಹಿರಿಯರು ಏರ್ಪಡಿಸಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಏನು ಪೂರ್ವಭಾವಿ ಸಭೆ ಆಗಿದ್ದು ಇವತ್ತಿನ ತನಕ ಎಲ್ಲರೂ ಶ್ರಮಪಟ್ಟು ಇವತ್ತು ನಾಳೆ ಯಶಸ್ವಿ ಮಾಡ್ತಾರನ್ನಂಥ ಭರವಸೆಯನ್ನು ನಾವು ಹೊಂದಿದ್ದೀವಿ. ಮತ್ತೇನಿದ್ರು ಮಹಾಪ್ರಧಾನಿ ರಾಜ್ಯದ ನಮ್ಮ ಇಬ್ಬರು ಶಾಸಕರು ಮತ್ತು ಅಪ್ಪಗೌಡರು ಮಾತಾಡಿದ್ದಾರೆ. ಮೊದಲನೇ ಸಮಾವೇಶವನ್ನು ಹಾಸನದಲ್ಲಿ ಮಾಡಿದ್ವಿ. ಇವತ್ತು 2ನೇ ಸಮಾವೇಶವನ್ನು ಈ ಕಿತ್ತೂರಿನ ಭೂಮಿಯಲ್ಲಿ ಬಿಜಾಪುರದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಕಟ್ಟಿ 25 ವರ್ಷಗಳು ಪೂರ್ಣಗೊಂಡಿರೋ ಹಬ್ಬದ ವಾತಾವರಣ, ಅದರ ಜೊತೆಗೆ ಪಕ್ಷದ ಸಂಘಟನೆ, ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ 1 ಲಕ್ಷ ಜನನ ಇಲ್ಲಿ ಸೇರಿಸಬೇಕು. ಈ ಕಾರ್ಯಕ್ರಮವನ್ನು
ಯಶಸ್ವಿ ಮಾಡುವುದರ ಮೂಲಕ ನಾಡಿಗೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು NDA ಪಾರ್ಟ್ನರ್ ಆಗಿದ್ದರೂ ಕೂಡ ನಮ್ಮ ಪಕ್ಷದ ಸಂಘಟನೆಯನ್ನು ನಾವು ಮಾಡಬೇಕಾಗ್ತದೆ. ನಮಗೆ ಅವರ ಬೆಂಬಲ ಬೇಕು, ಅವರಿಗೆ ನಮ್ಮ ಬೆಂಬಲ ಬೇಕು. ಅವರು ಕೂಡ ತಮ್ಮ ಪಕ್ಷವನ್ನು ಸಂಘಟನೆ ಮಾಡ್ತಾರೆ. ನಮಗೆ ಎಲ್ಲಿ ಸ್ಥಾನಗಳು ಸಿಗುತ್ತವೆ ಅಲ್ಲಿ ಅವರು ನಮಗೆ ಬೆಂಬಲ ಕೊಡ್ತಾರೆ. ಅವರಿಗೆ ಸಿಕ್ಕಂಥ ಸ್ಥಾನಗಳಲ್ಲಿ ಕೂಡ ನಾವು ಬೆಂಬಲವನ್ನು ಕೊಡುವಷ್ಟು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. NDAದ ಉದ್ದೇಶ ಇಷ್ಟೇ ಇರೋದು, ಈ ಕೆಟ್ಟ ಸರ್ಕಾರ ಏನಿದೆ, ಬಹುತೇಕ ನನಗೆ ಈಗ 70 ವರ್ಷ ಸಮೀಪ, ಇಂಥ ಕೆಟ್ಟ ಸರ್ಕಾರವನ್ನು ನಾವು ನೋಡೇ ಇಲ್ಲ. ಇದು ಸರ್ಕಾರ ಅಂತ ಕರೆಯೋದು ಕೂಡ ನಾಲಾಯಕೈತೆ ಸರ್ಕಾರ. ಏನಾಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಈಗ ವಿದ್ಯಾರ್ಥಿಗಳೇ ದಂಗೆ ಎದ್ದಿರ್ತಕ್ಕಂಥದ್ದು, ರೈತರಿಗೆ ಯಾವುದೇ ಕಾರ್ಯಕ್ರಮಗಳಿಲ್ಲ, ಯಾವ ಒಂದಿಷ್ಟು ಗ್ಯಾರಂಟಿಗಳು ಅಂತ ಹೇಳಿ ಬಹುತೇಕ ಮೊದಲು ಶಾಸಕರು ಏನಾಗ್ಯಾರ, ಇವ್ರು ಯಾಕಾದರೂ ಶಾಸಕರಾಗಿವೆ ಅನ್ನೋ ಪರಿಸ್ಥಿತಿ ಐತಿ. ಯಾಕಂದರೆ ಇವರಿಗೆ ಅಭಿವೃದ್ಧಿಗೆ ದುಡ್ಡೇ ಇಲ್ಲ. ದುಡ್ಡೆಲ್ಲ ಈ ಗ್ಯಾರಂಟಿಗಳಿಗೆ ಕೊಟ್ಟು ಮಾಡಬಾರದೆಲ್ಲವನ್ನ ಮಾಡಿಬಿಟ್ಟಾರೆ. ಈಗ ಮತ್ತೆ ತಮ್ಮ ಕೃಷಿ ಗುದ್ದಾಟದಲ್ಲಿ ಇಲ್ಲಿ ಸರ್ಕಾರ ಸತ್ತು ಹೋಗಿದೆ. ಇಲ್ಲಿ ಸರ್ಕಾರ ಯಾವುದೂ ನೋಡ್ತಾ ಇಲ್ಲ. ಅಧಿಕಾರಿಗಳು ತಮ್ಮ ಮನಸ್ಸು ಇಚ್ಛೆ ಏನು ಬೇಕಾದನ್ನು ಮಾಡಬೇಕು, ಮಾಡಬಾರ್ದು ಅವೆಲ್ಲ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ ಸರ್ಕಾರವನ್ನು ತೆಗಿಬೇಕಾದ ಅನಿವಾರ್ಯತೆ ಇರೋದರಿಂದಲೇ ದೇವೇಗೌಡರು ಇವತ್ತು ಮೋದಿಯವರ ಜೊತೆ ಸಂಪರ್ಕವನ್ನು ಮಾಡಿ ಕೈ ಜೋಡಿಸಿ ಈ NDAದಲ್ಲಿ ಪಾರ್ಟ್ನರ್ ಆಗಿದ್ದೀವಿ. ಎಲ್ಲರಿಗೂ ಕೂಡ ವಿಶ್ವಾಸ ಇದೆ. ಈಗಾಗಲೇ ಕಾಮನ್ ಪೀಪಲ್ ಮಾತಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಲ ನಿಮ್ಮದೇ ಸರ್ಕಾರ ಬರ್ತದೆ, ನಿಮಗೆ ಸರ್ಕಾರ ಬರೋದು ಅಂತಕ್ಕಂಥದ್ದು ಜನ ರೋಷ್ ಹೋಗಿದ್ದಾರೆ. ಅದಕ್ಕಾಗಿಯೇ ಈ ಸಮಾವೇಶಗಳನ್ನು ಮಾಡುವುದರ ಮೂಲಕ ನಮ್ಮ ಪಕ್ಷದ ಸಂಘಟನೆಯನ್ನು ನಾವು ಭದ್ರಗೊಳಿಸ್ಕೊಳ್ತಾ ಇದ್ದೀವಿ.